ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯೋನ್ ಹೇಳ್ತಿದ್ಯಾ? ನನ್ನ ಮಗಳು ಹಿಂಗ್ ಮಾಡಕ್ ಹೇಳಿದ್ಲ? ಯೋನು ನೆಟ್ಕಿಕೊಂಡು ಮಾತಾಡ್ತಿದ್ಯಾ ಹೆಂಗೆ? ಗಿಟಾನಿಯ ನಿನ್ನ ಮಗಳ ಹಿಂಗ್ ಮಾಡಕ್ ಹೇಳಿದ್ದು ಸುಳ್ಳು. ಸುಳ್ಳು ಹೆಂಗಾಯ್ತೈತೆ ಪುಟ್ಟಕ್ಕ? ದಿಟ ಹೇಳಿ ಅಂತ ತಾನೆ ಪದ್ಮನ ನೀನ್ ಇಲ್ಲಿ ಗಂಟ ಕರ್ಕೊಂಡ್ ಬಂದಿದ್ದು. ಈಗ ಅವಳ ಬಾಯಿನಾಗೆ ಸ್ನೇಹನ ಹೆಸರು ಬತ್ತೈತೆ ಅಂದ್ಮೇಕೆ ಅದು ದಿಟನೇ ಅಲ್ವೇ? ಪುಟ್ಟಕ್ಕ, ಪದ್ಮ ಅವರು ಇಲ್ಲಿಗೆ ಬಂದು ಸತ್ಯ ಹೇಳಬೇಕು ಅನ್ನೋ ಅಗತ್ಯ ಏನಿರಲಿಲ್ಲ. ಅತ್ತೆನ ಅರೆಸ್ಟ್ ಮಾಡಿಸ್ದಾಗ್ಲೇ ಇದೆಲ್ಲ ಸ್ನೇಹದ ಕೆಲಸ ಅಂತ ನನಗೆ ಅನುಮಾನ ಇತ್ತು. ನಿನಗೆ ನನ್ನ ಮಾತಿನಿಂದ ನೋವಾಗಿರ್ತೈತೆ ಅಂತ ನಂಗೆ ಸಂದ ಗೊತ್ತು ಪುಟ್ಟಕ್ಕ. ಅದಕ್ಕೆ ಟೇಸನ್ನಾಗು ದಿಟ ಹೇಳ್ದೆ ಎಲ್ಲ ತಪ್ಪು ನಂದೆ ಅಂತ ಒಪ್ಕೊಂಡೆ. ಆದ್ರೆ ನೀನ್ ನೋಡಿದ್ರೆ ದಿಟ ಹೇಳು ಅಂತ ಇಲ್ಲಿ ಕರ್ಕೊಂಬಂದಿ. ನಿನ್ ಕೈ ಮುಗಿತೀನಿ ಕಣ್ ಪದ್ಮವ. ಇದು ನನ್ನ ಮಗಳ ಜೀವನದ ಪ್ರಶ್ನೆ. ಸುಳ್ಳು ಹೇಳ್ಬೇಡ ಕಣವ, ಸುಳ್ಳು ಹೇಳ್ಬೇಡ. ನಿಂಗೆ ಈಸಿಯಾಗಿ ಗೊತ್ತಾದ್ರೆ ತಡ್ಕೊಳಕ್ ಆಗಕ್ಕಿಲ್ಲ ಅಂತಾನೆ ನೀ ದಿಟ ಹೇಳು ಅಂದ್ರು ಸುಮ್ಕಿದ್ದೆ. ಆದ್ರೆ ಹೀಗೆಲ್ಲ ಹೇಳಕ್ಕಾಗಿತ್ತು. ಪುಟ್ಟಕ್ಕ, ಪದ್ಮನ್ ಮಾತನ್ನ ನಂಬಲೇಬೇಕು. ಯಾಕೆ ಹೇಳು? ದೇಹದೇನು ತೆಪ್ಪಿಲ್ಲ ಅಂದಿದ್ರೆ ಸುಮ್ಕೆ ಇರ್ತಿಲ್ಲ, ಎಲ್ರ ಜೀವನು ಉರುಳಿಸ್ಬಿಟ್ಟಿರೋಳು. ಏ ರಾಜಿ, ಈಗಲೂ ನಾನೇನು ಸುಮ್ಮನೆ ನಿಂತಿಲ್ಲ. ಯಾರು ಏನು ಮಾಡಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಪದ್ಮಮ್ಮ, ನಿಜ ಹೇಳು, ಇದನ್ನೆಲ್ಲ ಮಾಡಕ್ ಹೇಳಿದ್ ನಾನಾ? ಯಾಕವ ಸ್ನೇಹ? ನಮ್ಮ ಯಜಮಾನಪ್ಪ ಆಸ್ಪತ್ರೆ ಗೌನಿ ಅಂತ ಗೊತ್ತಾದ ತಕ್ಷಣ ನೀನೇ ತಾನೆ ಆಸ್ಪತ್ರೆ ತಾವ ಬಂದು ನಮ್ಮ ಮತ್ತೆ ತಾವ ಹಣ ಇಸ್ಕೊಂಡ ಅಂತ ಕೇಳಿದೆ. ನಾನು ಅಂದೆ. ಅದಕ್ಕೆ ನೀ ಏನ್ ಮಾಡ್ದೆ ಹೇಳು? ನಮ್ಮ ಬಂಗಾರಮ್ಮನವರು ನಮ್ಗೆ ಸಾನೆ ಕೇಳು ಮಾಡವ್ರೆ. ಅವ್ರ ವಿರುದ್ಧ ದ್ವೇಷ ತೀರ್ಸ್ಕೊಳಕ್ಕೆ ಇದೇ ಸರಿಯಾದ ಸಮಯ. ನೀನು ನಾನು ಹೇಳ್ದಂಗೆ ಕೇಳಿದ್ರೆ ನೀ ಕೇಳಿದಷ್ಟು ದುಡ್ಡು ಕೊಡ್ತೀನಿ ಅಂತ ಪತ್ರ ಬರ್ಸ್ತೋಳು ನೀನ್ ತಾನೆಯ? ಗೌರಕ್ಕ, ನೀನಾದ್ರೂ ನಿಜ ಹೇಳು. ನೀನೇ ತಾನೇ ನಂಗೆ ಕಾಲ್ ಮಾಡಿ ಹೇಳಿದ್ದು ನಿಮ್ಮ ತಂದೆಯವ್ರ ಸಾವಿಗೆ ನಮ್ಮ ಅತ್ತೆನೇ ಕಾರಣ ಅಂತ ಅವ್ರ ಪತ್ರದಲ್ಲಿ ಬರೆದಿಟ್ಟು ಸೂಸೈಡ್ ಮಾಡ್ಕೊಳಕ್ ಹೋಗಿದ್ರು. ಅವ್ರನ್ನ ಹಾಸ್ಪಿಟಲ್ಗೆ ಸೇರಿಸಿದೀವಿ, ಬೇಗ ಬಾ ಅಂತ. ಹೌದು. ನೋಡಿದ್ರಾ? ಎಲ್ರು ನೋಡಿದ್ರಾ? ಇದ್ರಲ್ಲಿ ನಂದೇನೋ ತಪ್ಪಿಲ್ಲ. ಯಾಕವಿ ಪುಟ್ಟಕ್ಕನ ಮಗಳಾಗಿ ಇಟ್ಟೊಂದು ಸುಳ್ಳು ಹೇಳ್ತೀಯಾ? ಅವತ್ತು ನೀನ ತಾನೇ ಹೇಳಿದ್ದು ಈ ವಿಷಯ ನಮ್ಮಿಬ್ರ ಮಧ್ಯ ಇರ್ಲಿ, ಗೌರಿ ಗೊತ್ತಾದ್ರೆ ಇದು ಒಪ್ಪಕ್ಕಿಲ್ಲ ಅಂತ. ಆದ್ರೆ ಅವತ್ ನಾನು ಫೋನ್ ಮಾಡಿದ ತಕ್ಷಣನೇ ಸ್ನೇಹ ಆಸ್ಪತ್ರೆಗೆ ಬಂದ್ಲಲ್ಲ. ಓದ್ಕೊಂಡಿರೋರೆ ಇದೊಂದು ಸತಾಗೆ ಪ್ಲಾನ್ ಮಾಡಕ್ಕಾಗೋದು. ಬುದ್ಧಿವಂತೆ ಕಣೆ ನೀನು, ಬುದ್ಧಿವಂತೆ. ಸ್ನೇಹ, ನೀನ್ ಕೈ ಮುಗಿತೀನವ್ವ, ನನ್ನ ಇಸಿದಾಗ ಸಿಗಾಕ್ಸ್ಬೇಡ. ಅವತ್ತು ನೀನ ತಾನೇ ನನ್ನ ತಾವ ಬಂದು ನಮ್ಮತ್ತೆನ ಜೈಲ್ಗೆ ಹಾಕಕ್ಕೆ ನೀವು ಸಹಾಯ ಮಾಡಿ ಅಂತ ಕೇಳ್ಕೊಂಡು ನಾ ಮಾಡ್ದೆ. ಆದ್ರೆ ಇವತ್ತು ಇಸಿ ಆಚೆಗೆ ಬಂತು ನೋಡು. ಸುಳ್ಳು ಹೇಳ್ತಾ ಇರೋದು ನೀವು. ನಾನು ಹೀಗೆಲ್ಲ ಏನು ಹೇಳೇ ಇಲ್ಲ. ನನ್ನ ಮಗಳು ಯಾರ ವಿರುದ್ಧನೂ ಹಿಂಗೆ ಪಿತೂರಿ ಮಾಡಕ್ಕಿಲ್ಲ. ಏನಿದ್ರು ಅವಳು ನೇರ ಹೋರಾಡೋಳು. ಸಾಕು ಸುಮ್ಕಿರು ಪುಟ್ಟಕ್ಕ. ನಿನ್ ಮಗಳ ಪರ ವಯಸ್ಕಂಡ್ ಮಾತಾಡ್ಬೇಡ. ನಿನ್ ಮಗಳು ಎಂತವಳು ಅಂತ ನನಗ್ ಸಂದಾಗ ಗೊತ್ತೈತೆ. ನಿಜ ಹೇಳು ರಾಜಿ, ನಂಗೆ ಯಾಕೋ ಇದ್ರಲ್ಲೆಲ್ಲ ನಿನ್ ಕೈವಾಡನೇ ಇದೆ ಅನ್ಸ್ತಿದೆ. ಹೌದು ತಾನೆ? ಅದೇನೋ ಹೇಳ್ತಾರಲ್ಲ, ಎಲ್ ಬಿದ್ದು ಸೊಂಟಕ್ಕೆ ಮೂಲ ಅನ್ನೋ ಹಂಗೆ ಪುಟ್ಟಕ್ಕನ ಮನೆಗೆ ಏನೇ ಆದ್ರೂ ಎಲ್ಲದಕ್ಕೂ ನಾನೇ ಕಾರಣನಾ? ನೀನ್ ನ್ಯಾಯವಾಗಿದ್ಯಾ ಅಂತ ಪುಟ್ಟಕ್ಕನೊಬ್ಬಳು ಬಿಟ್ಟು ಇನ್ಯಾರಾದ್ರೂ ನಿನ್ ಬಗ್ಗೆ ತುಟಿಕ್ ಪುಟಿಕ್ ಅಂತವ್ರ? ಈಟ್ ವರ್ಷ ಪಿರುತಿ ಮಾಡಿ ಕಟ್ಕೊಂಡಿರೋ ಗಂಡ ಶ್ರೀಕಂಠೇಶ್ವರನೇ ಸುಮ್ಕೆ ನಿಂತವನೆ ಅನ್ಮೇಕೆ ಯೋಚನೆ ಮಾಡು. ಅಮ್ಮವ್ರೆ,
ನನ್ನ ಮಗಳು ದಿಟ್ಟವಾಗೂ ಇಂಥ ಕೆಲಸ ಮಾಡಿರಕ್ಕಿಲ್ಲ. ಪದ್ಮವ್ವ ನಂತವೇ ಒಂದು ಹೇಳಿ ಈಗ ಇಲ್ಲಿ ಬಂದು ಬ್ಯಾರೆನೇ ಹೇಳ್ತಾವಳೆ. ಸರಿ, ನಿಂತವ ಅದ್ಯೋನ್ ಹೇಳಿದ್ಲು ಅಂತ ಹೇಳು. ಯಾರ ದುಡ್ಡು ಕೊಟ್ಟು ಮಾಡ್ಸಕ್ಕೆ ಹೇಳಿದ್ರು ಅಂತ ನನ್ನ ಹತ್ರ ಹೇಳಿದ್ಲು. ಅದು ಯಾರು ಅನ್ನೋದನ್ನ ನಿಮ್ಮ ಮುಂದೆನೇ ಹೇಳ್ಸೋಣ ಅಂತ ಕರ್ಕೊಬಂದೆ. ದುಡ್ಡು ಕೊಟ್ಟಿದ್ದು ನಿನ್ನ ಮಗಳೇ ಪುಟ್ಟಕ್ಕ? ಇಲ್ಲ ಇಲ್ಲ, ಇದು ಸುಳ್ಳು. ಸಾಕು ಪುಟ್ಟಕ್ಕ, ನಿನಗೆ ನೋವಾಗಬಾರ್ದು ಅಂತ ಈಟ್ವತ್ತು ನನ್ನ ಮೌನವಾಗಿ ನಿಂತಿದ್ದೆ. ಇನ್ನು ಅದೇಟು ಅಂತ ನಿನ್ನ ಮಗಳ ಪರ ವಹಿಸ್ಕೊಂಡು ಬರ್ತೀಯ. ನೀನ್ ಕರ್ಕೊಂಡು ಬಂದವ್ರ ಬಾಯಿನ ಗೆದ್ದಿ ಟವರಿಗೆ ಬಂದೈತಿ. ಬಾಲಿವುಡ್ ನನ್ನ ವಿರುದ್ಧ ಸಂಚ್ ಮಾಡಬೇಕು ಅಂತ ತೀರ್ಮಾನ ಆಗಿತ್ತು. ಈಗ ಮಾಡಾಗೈತೆ ಆಟಯ್ಯ. ಸಿರಿ, ಇದನ್ನ ನೀನು ಒಪ್ಕತೇನಪ್ಪ? ಒಟ್ಟಿನಲ್ಲಿ ನಿಜ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಅಣ್ಣಯ್ಯ, ನೀವಿದ್ರ ನಂಬ್ತೀರಾ? ಎಲ್ಲರೂ ಮೌನವಾಗಿರೋದು ನೋಡಿ ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ ಪುಟ್ಟಕ್ಕ. ಅಲ್ಲ ಸ್ನೇಹ, ನಿನಗೆ ಅತ್ತ ಮೇಲೆ ಇಷ್ಟೊಂದು ಕೋಪ ಇದ್ದಿದ್ರೆ ಇನ್ನೂ ಯಾಕೆ ಮನೇಲಿದ್ಯಾ? ಇದರಿಂದ ಎಲ್ರಿಗೂ ನೆಮ್ಮದಿ ಹಾಳಲ್ವಾ? ಮನೆ ಹಾಳು ಮಾಡಕ್ ಬಂದವ್ರಿಗೆ ಇದೆಲ್ಲ ಎಲ್ಲ ಅರ್ಥ ಆಯ್ತೈತೆ ಬಿಡು. ಇದೆಲ್ಲ ಆದ್ಮೇಕು ಇವಳು ಇಲ್ಲೇ ಇದ್ರೆ ಮರವಾದ ಇರ್ತೈತಾ? ಅವಳಿರಕ್ ಒಪ್ಕೊಂಡ್ರು ನೀವ್ ಇರ್ಸ್ಕೋಬೇಡಿ, ಮನೆ ಬಿಟ್ಟು ಓಡಿಸಿ. ಸರಿಯಾಗಿ ಹೇಳಿದ್ರಿ ಪುಟ್ಟಕ್ಕ. ಇವಳಿಂದ ಊರಲ್ಲಿ ನಮ್ಮ ಅತ್ತೆಗೆ ಗೌರವ ಮರ್ಯಾದೆ ಕಳ್ಕೊಂಡಿದ್ದು ಸಾಕು. ನೋಡಿ, ನಿಮ್ಮ ದೊಡ್ಡ ಮಗಳಿಗೆ ಅವ್ರ ಅತ್ತೆ ಮನೇಲಿ ತೊಂದರೆ ಆಗ್ತಿತ್ತು ಅಂತ ಮನೆ ಕರ್ಕೊಂಡೋದ್ರಿ. ಈಗ ನಿಮ್ಮ ಎರಡನೇ ಮಗಳಿಂದ ಅವ್ರ ಅತ್ತೆ ಮನೆಗೆ ತೊಂದರೆ ಆಗ್ತಿದೆ. ದಯವಿಟ್ಟು ನಿಮ್ಮ ಮಗಳನ್ನ ಕರ್ಕೊಂಡೋಗಿ, ನಮ್ಮ ಅತ್ತೆ ಇನ್ಮೇಲಾದರೂ ನೆಮ್ಮದಿಯಾಗಿರಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.